ಬೆಂಕಿ ಕಾಣಿಸ್ತಾರೆ. ಇಲ್ಲಿಂದ ಬೆಂಕಿ ಶೆಡ್ಡಿಂದ ಮೇಲೆ ಉರಿತಾ ಇತ್ತು. ಇಲ್ಲೆಲ್ಲ ಹತ್ಕೊಂಡು ಇನ್ಮೇಲೆ ಶೆಡ್ಡಿಂದ ಮೇಲೆ ಉರಿತಾ ಇತ್ತು. ಇಲ್ಲಿಗೆ ಸ್ವಾಮೀಜಿ ಮತ್ತು ಇಲ್ಲಿ ಕಾರ್ಮಿಕರು ಫುಲ್ ಕಟಾವು ಮಾಡಲಿಕ್ಕೆ ದೇವನಹಳ್ಳಿ ಹತ್ರ ಹೋಗಿ ಇಮಿಡಿಯೇಟ್ ಸ್ವಾಮೀಜಿ ಅವ್ರಿಗೆ ಫೋನ್ ಮಾಡ್ತೀವಿ. ಸ್ವಾಮೀಜಿ ಅವರು ಇಮಿಡಿಯೇಟು ಇಲ್ಲಿ ಫೋನ್ ಮಾಡ್ತಾರೆ. ಅಲ್ಲಿವರೆಗೆ ಬರ್ತಾರೆ. ಅನಂತಗೂ ಕಾಲ್ ಮಾಡ್ತೀವಿ. ಇಂಜಿನ್ ಅವರು ಬರ್ತಾರೆ. ಇಂಜಿನ್ ಅವ್ರು ಬಂದು ಇಲ್ಲಿ ಬೆಂಕಿ ನೆನೆಸ್ತಾ ಇರ್ತಾರೆ. ಇಲ್ಲಿಂದ ಮುಂದೆ ಇನ್ನೊಂದು ಗೋಡನ್ ಇದೆ. ಆ ಗೋಡನ್ನಲ್ಲಿ ಇಮಿಡಿಯೇಟಾಗಿ ಹಿಂದ್ಗಡೆಯಿಂದ ಬೆಂಕಿ ಸ್ಟಾರ್ಟ್ ಆಗುತ್ತೆ. ಈ ಫಸ್ಟ್ ಗೋಡನಲ್ಲಿ ಅರ್ಧ ಗೋಡನಲ್ಲಿ ಹೊಂದಿರುತ್ತೆ. ಇನ್ನು ಅರ್ಧದಲ್ಲಿ ಹೊಂದಿರುತ್ತೆ. ಅರ್ಧಗಳನ್ನು ಇಮಿಡಿಯೇಟಾಗಿ ಸ್ಥಳಾಂತರ ಮಾಡ್ತೀವಿ. ಒಂದು ಗೋಡನಿಂದ ಆ ಗೋಡನ್ಗೆ 100 ಮೀಟರ್ ಡಿಸ್ಟೆನ್ಸ್ ಇದೆ. ಈ 100 ಮೀಟರ್ ಡಿಸ್ಟೆನ್ಸಲ್ಲಿ ಬೆಂಕಿ ಆ ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಗೋಡನ್ ಮಧ್ಯದಲ್ಲಿ ಒಂದು ಸಣ್ಣ ಗೋಡನ್ ಇದೆ. ಅದರಲ್ಲಿ ವೇಸ್ಟೇಜ್ ಐಟಮ್ಗಳನ್ನೆಲ್ಲ ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೂ ಕೂಡ ಬೆಂಕಿ ಹಚ್ಕೊಂಡು ನೇರವಾಗಿ ಹಿಂದ್ಗಡೆ ಇರೋ ಇನ್ನೊಂದು ಹಿಂದಿನ ಗೋಡನ್ಗೆ ಬೆಂಕಿ ಹಚ್ಚಿದೆ. ಈಗ ಕಳೆದ ಒಂದು 4 ತಿಂಗಳ ಹಿಂದಿನ ಈ ಗೋಶಾಲೆಗೆ ಹೊಸದಾಗಿ ಹಿಂದೆ ಒಂದು ಸ್ವಲ್ಪ ಉಳಿಯಿತು. ಅದಲ್ಲದೆ ಒಂದು 80 ಹಳ್ಳಿಗಳಿಂದ ಖರೀದಿ ಮಾಡ್ಕೊಂಡು ತಂದಿದ್ದಾರೆ. ಸರಿಸುಮಾರು 1.5 ಗೋಡನಲ್ಲಿ ಸ್ಟಾಕ್ ಆಗಿತ್ತು. 2 ಗೋಡನ್ ಸಂಪೂರ್ಣ ಕಟ್ಟಿ ಧ್ವಂಸ ಆಗಿದೆ. ಸರಿಸುಮಾರು 3 ಕೋಟಿ ಅಧಿಕ ನಷ್ಟ ಆಗಿದೆ. ಆ ಸ್ಥಳದಲ್ಲಿ ನಮ್ಮ ಗೋವುಗಳು 100 ಅಧಿಕ ಗೋವುಗಳು ಅದನ್ನು ಅರ್ಧ ಭಾಗದಲ್ಲಿತ್ತು. ಆ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಇದು ಯಾರು ಕಿಡಿಗೇಡಿಗಳು ಈ ಗೋಶಾಲೆಯಲ್ಲಿ ನಿರಂತರವಾಗಿ ಕಸಾಯಿಖಾನೆಗೆ ಹೋಗುವಂಥ ಹಸುಗಳನ್ನು ಪೊಲೀಸರು ಮತ್ತು ಗೋರಕ್ಷಕರು ಮೂಲಕ ರಕ್ಷಣೆ ಆದಂಥ ಹಸುಗಳನ್ನು ಈ ಗೋಶಾಲೆಗೆ ತಂದು ಬಿಡುವಂಥ ಕೆಲಸ ಆಗ್ತಾಯಿದೆ. 1158ಕ್ಕೂ ಅಧಿಕ ಗೋವುಗಳು ಈ ಗೋಶಾಲೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾವೆ. ಹಾಗಾಗಿ ಈ ಕಿಡಿಗೇಡಿ ಉದ್ದೇಶ ಇಟ್ಕೊಂಡೇ ಈ ಬೆಂಕಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇದು ಪೂರ್ವ ನಿಯೋಜಿತ ಕೃತ್ಯ ಆಗಿದೆ. ಕರೆಕ್ಟಾಗಿ ಇಲ್ಲಿ 11:15 ಈ ಗೋಶಾಲೆ ಸುತ್ತಮುತ್ತ ಕರೆಂಟ್ ಹೋಗಿದೆ. CCTVಗಳ ಇಲ್ಲಲ್ಲ, ಬೆಳಿಗ್ಗೆ ಬೆಂಕಿ ಕಾಣಿಸೋ ಒಂದು 1/4 ಗಂಟೆ ಮುಂಚೆ ಇಲ್ಲಿ ಸುತ್ತಮುತ್ತ ಕರೆಂಟ್ ಪವರ್ ಕೂಡ ಕಟ್ಟಾಗಿದೆ. ಇದು ಉದ್ದೇಶ ಇಟ್ಕೊಂಡೇ ಮಾಡಿರೋದು. ಇಲ್ಲಿ ಸೂಕ್ತವಾದ ಭದ್ರತೆ ಇಲ್ಲ. ಈ ಗೋಶಾಲೆಯಿಂದ ಹೊರಭಾಗ ಒಂದು 2 ಕಿಲೋಮೀಟರ್ ಹೊರಭಾಗದಲ್ಲೇ ದೊಡ್ಡ ಮಟ್ಟದ ಕಸಾಯಿಖಾನೆಗಳಿದ್ದಾವೆ. ಇಲ್ಲಿ ನಿತ್ಯ ಈ ರೋಡಲ್ಲಿ ಗೋಮಾಂಸಗಳು ಗೋವುಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಕೇಂದ್ರ ಸುತ್ತಮುತ್ತ ಎಲ್ಲೇ ಗೋವುಗಳನ್ನು ಹಿಡಿದ್ರೆ ಇದೇ ಗೋಶಾಲೆ ಒಂದು ಆಧಾರ ಸ್ತಂಭವಾಗಿರೋದು. ಇಲ್ಲಿ 1158ಕ್ಕೂ ಹೆಚ್ಚು ಗೋವುಗಳು ಆಶ್ರಯ ಪಡ್ಕೊಂಡಿದ್ದಾವೆ. ಇಲ್ಲಿ ಬೆಂಕಿ ಹಚ್ಚೋದ್ರ ಮೂಲಕ ಇಲ್ಲಿ ಒಂದು ದೊಡ್ಡ ಪ್ರಮಾಣದ ನಷ್ಟ ಮಾಡಿ ಮುಂದೆ ಇವರು ಗೋವುಗಳನ್ನು ಇಲ್ಲಿ ತಗೊಳ್ಳಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಗೋಶಾಲೆಗೆ ಬೆಂಕಿ ಹಾಕುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಗೋಪ್ರೇಮಿಗಳು ಸೇರಿದ್ದೀವಿ. ಒಂದು ಉಗ್ರವಾಗಿ ಈ ಹೋರಾಟವನ್ನು ತಗೊಂಡು ಹೋಗ್ತೀವಿ. ನ್ಯಾಯವಾಗಿ ನಮಗೆ ಪರಿಹಾರವನ್ನು ಕೊಡಿಸಬೇಕು. ಇಮ್ಮಿಡಿಯೇಟಾಗಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನ ಇಲಾಖೆಯವರು ಬಂಧನ ಮಾಡಿ ನಮಗೆ ಪ್ರೊಡ್ಯೂಸ್ ಮಾಡಬೇಕು, ಮುಂದೆ ತೋರಿಸ್ಬೇಕು ಅವ್ರನ್ನ. ಅವರಿಗೆ ತಕ್ಕ ಶಿಕ್ಷೆ ಕೂಡ ಆಗಬೇಕು. ಹಾಗೆ ಈಗ ಸಂಪೂರ್ಣ ಮೇವುಗಳು ನಾಶ ಆಗಿದೆ. 1200 ಹಸುಗಳಿದ್ದಾವೆ ಇಲ್ಲಿ. 2 ದಿವಸ ಬಿಟ್ಟರೆ ಇಲ್ಲಿ ಮೇವುಗಳು ತುಂಬ ಕಷ್ಟ ಇದೆ. ಇನ್ನು ಎತ್ತಿಟ್ಟಿರೋ ಒಂದು ಸ್ವಲ್ಪ ಮೇವುಗಳು ಮಾತ್ರ ಇದ್ದಾವೆ. ಸರ್ಕಾರ ಈ ಕೂಡಲೇ ಪಶುಸಂಗೋಪನಾ ಇಲಾಖೆಯವರು ಎಚ್ಚೆತ್ತುಕೊಂಡು ಇಲ್ಲಿಗೆ ಭೇಟಿ ಕೊಟ್ಟು ಈ ಗೋಶಾಲೆಯಲ್ಲಿರೋ ಗೋವುಗಳಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡಬೇಕು, ಮೇವನ್ನು ವ್ಯವಸ್ಥೆ ಮಾಡಬೇಕು. ಏನು 3 ಕೋಟಿಗೂ ಅಧಿಕ ನಷ್ಟವಾಗಿದೆ. ಆ ನಷ್ಟವನ್ನು ಕೂಡ ಇಮಿಡಿಯೇಟ್ ಸರ್ಕಾರ ಭರಿಸಿಕೊಡಬೇಕು. ಹೊಸದಾಗಿ ಗೋಡನ್ಗಳನ್ನು ನಿರ್ಮಾಣ ಮಾಡಿಕೊಡಬೇಕು. ಹಾಗೆ ಈ ಗೋಶಾಲೆಗೆ ಸೂಕ್ತವಾದ ಭದ್ರತೆಯನ್ನು ಕೊಡಬೇಕು. ಇದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಡೆಯಿಂದ ಬಂದಿರೋ ಗೋವುಗಳಾದ್ದರಿಂದ ಈ ಗೋಶಾಲೆಯಲ್ಲಿ ಶಾಶ್ವತವಾದಂಥ ಒಂದು ಭದ್ರತಾ ವ್ಯವಸ್ಥೆಯನ್ನು ಇಲಾಖೆ ಕಡೆಯಿಂದ ಆಗಬೇಕು. ಹಾಗೆ ಏನು ಈ ಗೋಶಾಲೆ ವ್ಯವಸ್ಥಾಪಕರಾದಂಥ ಭೂಪರಾಜ್ ಮಹಾರಾಜ್ ಇದ್ದಾರೆ, ಅವರಿಗೂ ಕೂಡ ಮುಂದಿನ ದಿನದಲ್ಲಿ ಹಲ್ಲೆ ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮುಂದೆ ಯಾವುದೇ ಅನಾಹುತಕ್ಕೆ ಸರ್ಕಾರ ಎಡೆ ಮಾಡಿ ಕೊಡದೆ ಅವರಿಗೆ ಶಾಶ್ವತವಾಗಿ ಒಂದು ಸರ್ಕಾರದಿಂದ ಗನ್ಮ್ಯಾನನ್ನು ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿಕೊಡಬೇಕು. ಇದೆಲ್ಲ ನಮ್ಮ ಗೋರಕ್ಷಕರು ಮತ್ತು ಗೋಪ್ರೇಮಿಗಳ ಬೇಡಿಕೆಯಾಗಿದೆ. ಈ ಬೇಡಿಕೆ ಈಡೇರಲೇಬೇಕು. ಅಲ್ಲಿ ತನಕ ನಾವು ಗೋಶಾಲೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಈ ಹೋರಾಟ ರಸ್ತೆಗಿಳಿಯುವ ಮುಂಚೆನೇ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತವಾದ ಪರಿಹಾರವನ್ನು ಒದಗಿಸಿಕೊಡಬೇಕು. ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷ ನಾಳೆ ನಡೆದಲ್ಲಿ ಬರ್ತದೆ. ಅಂದರೆ ಎಲ್ಲ ನಮ್ಮ ಹಿಂದೂಗಳು ಹೊಸತನದ ನೋಡುವಂಥ ಟೈಮ್ನಲ್ಲಿ ಹೊಸ ವಿಚಾರಗಳು ಮಾತಾಡುವಂಥ ನಿಮ್ಮಲ್ಲಿ ಚಿಗುರು ಎಲ್ಲ ಈ ಹೊಸ ವರ್ಷನ ಇದನ್ನೇ ನಮ್ಮ ಹೊಸ ವರ್ಷ ಅಂತ ಅಂದ್ಕೊಂಡು ನಾವು ಸಡಗರದಿಂದ ಆಚರಿಸುವಂಥ ಟೈಮಲ್ಲಿ ಈ ಕೃತ್ಯ ಕಿಡಿಗೇಡಿಗಳು ಅದರಲ್ಲೂ ಕೂಡ ಅಪಪ್ರಚಾರ ಕೂಡ ಮಾಡ್ತಾಯಿದ್ರು. ಏನು ನಮ್ಮ ಶ್ರೀಕೃಷ್ಣ ಗೋಶಾಲೆಯಲ್ಲಿ 1200ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಣೆ ಮಾಡಿ ತಂದು ಇಲ್ಲಿ ಇಡುವಂಥ ಕೆಲಸ ಆಗಿತ್ತು.
ಅಂದರೆ ಇಲ್ಲಿ ಈ ಗೋಶಾಲೆಯಲ್ಲಿ ಕೂಡ ಯಾವುದೇ ಒಂದು 1000 ದಿನ ಯಾವುದೋ ಪರ್ಚೇಸ್ ಮಾಡಿ ಇಲ್ಲಿ ಯಾವುದೋ ಸ್ವಂತಕ್ಕಾಗಿ ಇಲ್ಲಿ ಬೇರೆ ಏನೋ ವಿಚಾರಕ್ಕಾಗಿ ತಂದಿಟ್ಟಿರೋದಲ್ಲ. ಗೋರಕ್ಷಕರು ಆಗಲಿ ಸರ್ಕಾರದಿಂದ ಏನು ಆದೇಶ ಇದೆ, ಗೋಹತ್ಯೆ ನಿಷೇಧ ಇದೆ, ಆ ವಿಚಾರದಲ್ಲಿ ಕಸಾಯಿಖಾನೆಗೆ ಸಾಗಣೆ ಮಾಡ್ತಿರುವಂಥ ಗೋಗಳನ್ನ ಈ ಭಾಗದಲ್ಲಿ ಯಥೇಚ್ಛವಾಗಿ ನಡೀತಾ ಇತ್ತು. ಕಸಾಯಿಖಾನೆಗೆ ಹೋಗ್ತಿದ್ದೋ ಅವನ್ನ ತಡೆದು ಸ್ಟೇಷನಲ್ಲಿ ಹೋಗಿ FIR ಮಾಡಿ ಮತ್ತೆ ಗೋಶಾಲೆಗೆ ತಂದುಬಿಡುವಂಥ ಕೆಲಸ ಆಯಿತು. ಇಲ್ಲಿ 1000 ಹೆಚ್ಚು ಗೋವುಗಳನ್ನ ಇರೋದು ನೋಡಿ ಇಲ್ಲಿ ಸ್ಥಳೀಯರಾಗಲ್ಲ ಅಕ್ಕಪಕ್ಕದ ಕೆಲವೊಂದು ಕಸಾಯಿಖಾನೆ ಇರೋದು ತಡೆಯಲಾಗದೆ ಈ ಒಂದು ಗೋಶಾಲೆ ಇದ್ದರೆ ತಾನೇ ಈ ಒಂದು ಮಟ್ಟಕ್ಕೆ ಇನ್ನೂ ಮಟ್ಟಕ್ಕೆ ರಕ್ಷಣೆ ಮಾಡ್ತಾರೆ ಮತ್ತು ಇದು ಇದನ್ನೇ ಮಾಡ್ತಾರೆ ಒಂದು ಸಂಚು ರೂಪಿಸಿ ಬೆಳಗ್ಗೆ 11:35ಕ್ಕೆ ಕರೆಂಟ್ ತೆಗಿತಾರೆ ಎಂದು ಅದನ್ನು ಒಂದು ಏನಕ್ಕೆ ವಿಚಾರ ಹೇಳ್ತೀನಿ ಅಂದರೆ 11:35ಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅಂತ ಕೂಡ ಒಂದು ಅಪಪ್ರಚಾರ ಮಾಡ್ತಾರೆ. 11:35 ಕರೆಂಟೇ ಇಲ್ಲ ಅಂದರೆ ಶಾರ್ಟ್ ಸರ್ಕ್ಯೂಟ್ ಇಲ್ಲ ಅಂತ. 11:35ಕ್ಕೆ ಕರೆಂಟ್ ಹೋಗುತ್ತೆ, 11:45-50 ಇಲ್ಲಿ ಒಂದು ಬೆಂಕಿ ದೊಡ್ಡ ಮಟ್ಟದಲ್ಲಿ ಹತ್ಕೊಂಡಿರುತ್ತೆ. ಇಲ್ಲಿರುವಂಥ ಕಾರ್ಯಕ್ರಮ ಕೂಡ ಇಲ್ಲಿ ಕೆಲಸ ಮಾಡುವಂಥದ್ದು ದಿಢೀರ ನೋಡಿ ನಮ್ಮ ಕಾರ್ಯಕರ್ತರಾಗಲಿ ಹಲವಾರು ಗೋರಕ್ಷಕರಾಗಲಿ ಕಾಲ್ ಮಾಡಿದ ತಕ್ಷಣ ಇಲ್ಲಿ ಸೆಂಟ್ರಲ್ಲಿ ನಮ್ಮ ಗೋಗಳು ಇರೋದು ನೋಡಿ ಇಮಿಡಿಯೇಟ್ ಅವ್ರು ರಕ್ಷಿಸುವಂಥ ಕೆಲಸ ಆಗುತ್ತೆ. ಇದನ್ನು ಉದ್ದೇಶಪೂರ್ವವಾಗಿ ಮಾಡಿರ್ತಾರೆ. ಅದಲ್ಲದೆ ಈ ಒಂದು ಗೋಡನಲ್ಲ, 2 ಗೋಡನ್ ಆ ಹಿಂದೆ ಭಾಗಕ್ಕೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದರೆ ಹಿಂದೆ ಭಾಗ ಹೆಂಗೆ ಹತ್ಕೊಳ್ಬೇಕು. 2 ಭಾಗ ಸುಮಾರು 80-1 ಕೋಟಿವರೆಗೂ ಒಂದು ಈ ಗೋಮಾತೆಯ ಆ ಹುಲ್ಲನ್ನ ರಕ್ಷಣೆ ಮಾಡಿ ಇಟ್ಟಿರೋದ್ರಿಂದ ಅದನ್ನು ಕೂಡ ಕಂಪ್ಲೀಟಾಗಿ ಸುಟ್ಟು ಭಸ್ಮ ಆಗಿರ್ತದೆ. ಅಂದರೆ ಆ ಗೋಮಾತೆ ತಿನ್ನುವಂಥ ಆ ಅನ್ನನೇ ಕಿತ್ಕೊಂಡು ತಿಂತೀರಂಥ ನಿಜವಾದ ಮನುಷ್ಯ ರೂಪಲ್ಲ ನರ ರಾಕ್ಷಸರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದರಲ್ಲಿ ಕಣ್ಣೀರು ಬರ್ತದೆ. ಇದಕ್ಕಿಂತ ಮುಂಚೆಯಾಗಿ ಗೋರಕ್ಷಕರ ಮೇಲೆ ಎಲ್ಲ ಕಡೆ ಹಲ್ಲೆ ಆಗ್ಬೋದು, ಅವರ ಗಾಡಿಗಳನ್ನ ಹೊಡೆದಾಕುವಂಥದ್ದಾಗ್ಬೋದು. ಹೇಳ್ಬೇಕು ಬಾರ್ಡ್ರಲ್ಲಿ ನಮ್ಮ ಸೈನಿಕರು ಹೆಂಗೆ ಆ ಒಂದು ಯುದ್ಧದಾಗ ಒಂದು ಗಡಿ ಕಾಯುವಂಥ ಕೆಲಸ ಮಾಡ್ತಾರೋ ಇಲ್ಲಿ ಕೂಡ ಒಂದು ಗೋರಕ್ಷಕರು ಅದೇ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಕೆಲಸಗಳಾಗ್ತಿದ್ವು. ಇವತ್ತು ಸುಮಾರು ಹಿಂದೂ ಹೋರಾಟಗಾರರು ಗೋರಕ್ಷಕರಾಗ್ಬೋದು ಇಲ್ಲಿ ಒಂದು ಏನು ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೋಸ್ಕರ ಇವತ್ತು ಇನ್ನೂ ಇಲ್ಲಿವರೆಗೂ ಇದ್ದೀವಿ. ಇವತ್ತು ನಮ್ಮ ಶ್ರೀಕೃಷ್ಣ ಗೋಶಾಲೆಗೆ ಬೆಂಕಿ ಬಿದ್ದಿರೋದಲ್ಲ, ಹಾಕಿರೋವಂಥದ್ದು ಕಿಡಿಗೇಡುಗಳು ಮಾಡಿರೋಂಥದ್ದು. ಮುಂದೊಂದು ದಿನ ಇವತ್ತು ನಮ್ಮ ಹಿಂದೂಗಳು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದೊಂದು ದಿನ ನಿಮ್ಮ ಮನೆಗೂ ಬೆಂಕಿ ಇಡುವಂಥ ಕೆಲಸಗಳು ಆಗ್ತವೆ, ಮಾಡೇ ಮಾಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಎಚ್ಚರ ವಹಿಸಿ. ಹಿಂದೂ ನಾವೆಲ್ಲ ಒಂದು ಅಂತ ಬರೀ ಮಾತಿಗೆ ಮಾತ್ರ ಬೇಡ. ಯಾವುದೇ ಒಬ್ಬ ಹಿಂದೂಗಳಿಗೆ ಅನ್ಯಾಯ ಆಗ್ತದೋ ಮೊದಲು ನಾವು ಸಿಡಿದು ನಿಂತ್ಕೊಳ್ಳಿ. ಈಗ ನಾನು ಕೊನೆಯದಾಗಿ ಒಂದು ವಿಷಯ ಹೇಳಕ್ಕೆ ಕೊಡ್ತೀನಿ. ಇವತ್ತು ಶ್ರೀಕೃಷ್ಣ ಗೋಶಾಲೆ ಇವತ್ತು ಒಂದು ದಿನಕ್ಕೆ ಮಾತ್ರ ಈ ಒಂದು ಮೇವು ಮಾತ್ರ ಸ್ವಲ್ಪ ಈಗ ಅಕ್ಕಪಕ್ಕದವ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ಹೋರಾಟಗಾರರು ಪ್ರತಿಯೊಬ್ಬರು ಬಂದು ಈ ಗೋಶಾಲೆಗೆ ಭೇಟಿ ಕೊಟ್ಟು ಆ ಒಂದು ಗೋಮಾತೆಗೆ ಮೇವನ್ನ ಒದಗಿಸುವಂಥ ಕೆಲಸ ಮಾಡಿ ಅಂತ ಕೇಳ್ತೀನಿ. ಜೈ ಶ್ರೀರಾಮ್, ನಮಸ್ತೆ.